ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸುಮಾರು ಜನ ಕೇಳ್ತಾ ಇದ್ದೀರಾ ಸೀರೀಸ್ ಮುಕ್ತಾಯ ಆಯಿತು, ನೆಕ್ಸ್ಟು ಅಪ್ಕಮಿಂಗ್ ಸೀರೀಸ್ ಯಾವುದು ಇಂಡಿಯಾದು, ಆ್ಯಂಡ್ ಈ ಕ್ಯಾಲೆಂಡರ್ ಇಯರಲ್ಲಿ ಯಾವೆಲ್ಲ ಸೀರೀಸು ಇಂಡಿಯಾ ಆಡೋದಕ್ಕೆ ಹೊರಟಿದೆ, ಎಷ್ಟೆಲ್ಲ ಮ್ಯಾಚ್ ಇದೆ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಇರೋದೇನಕ್ಕೆ ನಿಮಗೆ ತಿಳಿಸೋದಕ್ಕೆ ಅಲ್ವಾ. ಸೊ ಏನೆಲ್ಲ ಸೀರೀಸ್ ಇದೆ ಅಂತ ಅಂದರೆ, ಸೀರೀಸ್ಗಿನ ಮುಂಚೆ ಬರೋವಂಥದ್ದೇನೆ ಏಷ್ಯಾ ಕಪ್ಪು. ಏನ್ಗರ ಫುಲ್ಲು ಸೌಂಡ್ ಕೊಡ್ತಾ ಇದೆ ಅವಾಗೆಲ್ಲ, ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸು ಅದು ಇದು ಅಂತ ಎಲ್ಲ. ಏನಾಯಿತು ಕತೆ, ಏನೂ ಅಪ್ಡೇಟ್ ಕೊಡಲಿಲ್ಲ, BCCI ಕೊಡಲಿಲ್ಲ, ಶ್ರೀಲಂಕನ್ ಬೋರ್ಡು ಕೊಡಲಿಲ್ಲ. ಏನೋ ಮಾತುಕತೆ ಆಡಿದ್ದಾರೆ, ಚರ್ಚೆ ಆಗಿದೆ, ಪಾಸಿಟಿವ್ ಅಪ್ರೋಚು ಅದು ಇದು ಎಲ್ಲ ಬಂತು. ಬಟ್ ಏನು ಸ್ಕೆಡ್ಯೂಲ್ ಆಗಲಿ ಏನೂ ಆಗಲಿ ಈಚೆ ಕಡೆ ಅಂತೂ ಬಂದಿಲ್ಲ, ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅದು ಬರೋದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಗಸ್ಟಲ್ಲಿ ಮುಂಚೆ ಆಗಬೇಕಾಗಿತ್ತು ಸೀರೀಸು, ಇಂಡಿಯಾ ವರ್ಸಸ್ ಇಂಡಿಯಾ ಟೂರ್ ಆಫ್ ಬಾಂಗ್ಲಾದೇಶ್ ಆಗಬೇಕಾಗಿತ್ತು, ವೈಟ್ ಬಾಲ್ ಸೀರೀಸು. ಸೊ ಅದು ಕಾಲ್ ಆಫ್ ಆಗ್ತಾ ಇದ್ದಂಗೆ ಆಗಸ್ಟ್ ಇವಾಗ ಖಾಲಿ ಪಲಾವ್ ಆಗೋಗ್ಬಿಟ್ಟೈತೆ. ಆಗಸ್ಟ್ ತಿಂಗಳಲ್ಲಿ ಯಾವುದೇ ಮ್ಯಾಚ್ ಇಲ್ಲ ಇಂಡಿಯಾಗೆ ಸದ್ಯದ ಮಟ್ಟಿಗೆ. ಮಧ್ಯದಲ್ಲೂ ಕೂಡ ಇಂಟರ್ಪ್ರೇಟ್ ಮಾಡುವಂಥದ್ದು ಇವಾಗ ಏನೋ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಸೊ ಫ್ರೀ ಅನ್ನೋ ಥರ ಕಾಣಿಸ್ತೈತೆ. ಆಗಸ್ಟ್ ಒಂಥರ IPL ಮುಗ್ದಾಗಿಂದ ಒಂಥರ ಸಿಕ್ಕಾಪಟ್ಟೆ ಡಲ್ಲಾಗೇ ಕಾಣಿಸ್ತಾ ಇದೆ ಕ್ರಿಕೆಟಿಂಗ್ ಫೀಲ್ಡು. ಈ ಕಡೆ ಸೀರೀಸು ಚೆನ್ನಾಗೇ ಆಯಿತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸು. ಬಟ್ ಅದು ಬಿಡ್ತು ಅಂತಂದರೆ ಟೆಸ್ಟ್ ಎಲ್ಲ ನಮ್ಮ ಹುಡುಗರಿಗೆ ಮ್ಯಾಟ್ರ್ ಆಗಲ್ಲ, ವೈಟ್ ಬಾಲ್ ಸೀರೀಸೇ ಮ್ಯಾಟ್ರ್ ಆಗೋದು. ಸೊ ಅಪ್ಕಮಿಂಗ್ ಮ್ಯಾಚ್ ಯಾವುದು ಅನ್ನೋದು ಏಷ್ಯಾ ಕಪ್ಪು. ಇಂಡಿಯಾ ಆಡ್ತಾ ಇದೆ, ಸೆಪ್ಟೆಂಬರ್ 10ನೇ ತಾರೀಕು ಸ್ಟಾರ್ಟ್ ಆಗ್ತಿದೆ. ಎನಿವೇ ಅದರಲ್ಲಿ ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ರಿಟೈರ್ ಆಗಿರುವಂಥ ಪ್ಲೇಯರ್ಸ್ಗಳು T20 ಫಾರ್ಮೆಟಿಂದ ಅಂತೂ ಇರೋದಿಲ್ಲ. ಸೊ ನಮಗೆ ವಿರಾಟ್ ಕೊಹ್ಲಿ ನೋಡೋಕೆ ಸಿಗೋದು ಅಕ್ಟೋಬರಲ್ಲಿ. ನಾವು ನೋಡಿದ ವಿರಾಟ್ ಕೊಹ್ಲಿನ ಆಲ್ಮೋಸ್ಟ್ IPL ಮುಗಿದಾಗ ಜೂನ್ ಸ್ಟಾರ್ಟಿಂಗಲ್ಲಿ ಅಂತ ಅನ್ಕೊಳ್ಳಿ. ಅಲ್ಲಿಂದ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡೋದನ್ನ ನೋಡೋದಕ್ಕೆ ಅಕ್ಟೋಬರ್ವರೆಗೂ ಕಾಯಬೇಕು. ನಜ್ಜಿ ನೋಡುಗರು ಕೊಹ್ಲಿ ಫ್ಯಾನ್ಸ್ಗಳಿಗೆ, ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆ ಯಾವ ಥರ ಹಣೆ ಬರ ಅಂತ, ಅಲ್ಲಿಂದ ಇಲ್ಲಿವರೆಗೂ ಕಾಯಬೇಕು. ಆ ಥರ ರಿಟೈರ್ ಆಗಿಬಿಟ್ಟು ಇವರು ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಬೇಕು ಯಾವಾಗಲೂ ಹೇಳೋವಾಗೇ. ಸೆಪ್ಟೆಂಬರ್ 10ನೇ ತಾರೀಕು UAE ಮೇಲೆ ಆಡ್ತು ಅಂದರೆ, ಸೆಪ್ಟೆಂಬರ್ 14ನೇ ತಾರೀಕು ಪಾಕಿಸ್ತಾನ ಮೇಲೆ, ಸೆಪ್ಟೆಂಬರ್ 19ನೇ ತಾರೀಕು ಒಮಾನ್ ಮೇಲೆ, ಆಮೇಲೆ ಸೂಪರ್ ಫೋರ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪಾಕಿಸ್ತಾನ ಮೇಲೆ ಮ್ಯಾಕ್ಸಿಮಮ್ 3 ಮ್ಯಾಚು ಆಡೋದಿರುತ್ತೆ, ಫೈನಲ್ ಸೇರಿಸಿ ಇನ್ ಕೇಸ್ ಅವರು ಕ್ವಾಲಿಫೈ ಆದರು ಅಂತ ಅಂದರೆ. ಸೊ ಸೆಪ್ಟೆಂಬರ್ ತಿಂಗಳು ಫುಲ್ಲು ಏಷ್ಯಾ ಕಪ್ ಆಯಿತು ಅಂತಂದರೆ, ಅಕ್ಟೋಬರ್ 2ರಿಂದ ಸ್ಟಾರ್ಟ್ ಆಗ್ತಾ ಇದೆ ಟೆಸ್ಟ್ ಸೀರೀಸು. ಅಹಮದಾಬಾದ್ಗೆ ಬಂದು ಇಳಿತಾ ಇದ್ದಾರೆ ಡೈರೆಕ್ಟಾಗೆ ವೆಸ್ಟ್ ಇಂಡಿಯನ್ ಕ್ರಿಕೆಟ್ ಟೀಮು. ಸ್ವಲ್ಪ ಫಸ್ಟ್ ಮ್ಯಾಚ್ ಆಯಿತು ಅಂದರೆ ಡೆಲ್ಲಿ ಸೆಕೆಂಡ್ ಮ್ಯಾಚು. ಸೊ ಈ ಹೋಮ್ ಸೀರೀಸು ಆಗ್ತಾ ಇದ್ದಂಗೆ ನೆಕ್ಸ್ಟ್ ಸೀರೀಸು ಬರೋದು ಆಸ್ಟ್ರೇಲಿಯಾಗೆ ಇಂಡಿಯಾ ಟೂರ್ ಮಾಡ್ತಾ ಇದ್ದಾರೆ. ಸೊ ಇದು ಮುಗಿದ್ಬಿಟ್ಟು ಅಕ್ಟೋಬರ್ 10ರಿಂದ 5 ದಿನ, ಅಕ್ಟೋಬರ್ 15ಕ್ಕೆ ಮುಗೀತು ಅಂತ ಅಂದರೆ, ಅಕ್ಟೋಬರ್ 19ರಿಂದ ಟೂರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವು ಬೇರೆ ಬೇರೆ ಟೀಮ್ ಅಂತೂ ಖಂಡಿತ ಹೋಗುತ್ತೆ. ಬಟ್ ಅದೇ ಸ್ವಲ್ಪ ಜನ ಇದರಲ್ಲಿರೋರು ಇರ್ತಾರೆ, ಅದರಲ್ಲಿರೋ ಥರ ಮಿಕ್ಸ್ ಮಾಡಿದ್ರೆ ನಂತರ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ODI ಸೀರೀಸ್ ಬಂತು ಅಂತಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವಾಪಸ್ ಇಲ್ಲಿ ರಿಟರ್ನ್ ಆಗ್ತಾರೆ. ಬೋತ್ ಅಡಿಲೇಡ್ ಆ್ಯಂಡ್ ಸಿಡ್ನಿಲಿ ಮಿನಿ ಸ್ಟೇಡಿಯಮಲ್ಲಿ ಆಯಿತು ಅಂತಂದರೆ ODI ಫಾರ್ಮೆಟು. T20 ಫಾರ್ಮೆಟ್ ಕ್ಯಾನ್ಬೆರಾ, ಮೆಲ್ಬರ್ನ್, ಹೊಬಾರ್ಟ್ ಆ್ಯಂಡ್ ಗೋಲ್ಡ್ ಕೋಸ್ಟ್ ಆ್ಯಂಡ್ ಬ್ರಿಸ್ಬೇನಲ್ಲಿ ಆಗ್ತಾ ಇದೆ. 5 ಮ್ಯಾಚ್ನ T20 ಸೀರೀಸು, 3 ಮ್ಯಾಚ್ ಅಲಾಗರು, 5 ಮ್ಯಾಚ್ ODI ಸೀರೀಸ್ನ ಇಟ್ಬಿಡಿಗೋರು ಅಂತ ಅನ್ಸೋದು. ಯಾಕಂದರೆ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರನ್ನ ನೋಡೋಕೆ ನಮಗೆ ಸಿಕ್ಕಾಪಟ್ಟೆ ಆಸೆ, ಯಾಕಂದರೆ ಇವ್ರನ್ನೆಲ್ಲ ನೋಡ್ತಾ ಇರ್ತೀವಿ. ಬಟ್ ಅವರು ಆದಷ್ಟು ಜಾಸ್ತಿ ಮ್ಯಾಚ್ ಆಡಲಿ ಅಂತ ಅನಿಸುತ್ತೆ. 3 ಮ್ಯಾಚ್ ODI ಸೀರೀಸು, ಆ 3 ಮ್ಯಾಚ್ನ ಆಡ್ಕೊಂಡು ಮತ್ತೆ ರಿಟರ್ನ್ ಆಯಿತು ಅಂತ ಅಂದರೆ, ಇಲ್ಲಿ ಸೌತ್ ಆಫ್ರಿಕಾ ಟೂರ್ ಆಫ್ ಇಂಡಿಯಾಗೆ ಮತ್ತೆ ಅಂದರೆ ಇದು ಅಕ್ಟೋಬರ್ 19ನೇ ತಾರೀಕಿಂದ ನವಂಬರ್ 8ನೇ ತಾರೀಕುವರೆಗೂ ಕೂಡ ಈ ವೈಟ್ ಬಾಲ್ ಸೀರೀಸ್ ನಡೆಯುತ್ತೆ. ಆಮೇಲೆ ಸೌತ್ ಆಫ್ರಿಕಾ ನಮಗೆ ಟೂರ್ ಮಾಡ್ತಾ ಇದ್ದಾರೆ, ಕೋಲ್ಕತ್ತಾದಲ್ಲಿ ಇದೆ, ಗೋವಾಟಲ್ಲಿದೆ. 2 ಟೆಸ್ಟ್ ಮ್ಯಾಚ್ನ ಆಡ್ತಾ ಇದ್ದಂಗೆ ODI ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ 3 ಮ್ಯಾಚ್ನ ODI ಸೀರೀಸು ಜೊತೆಗೆ 5 ಮ್ಯಾಚ್ನ T20 ಸೀರೀಸು. ನವಂಬರ್ ಇದೊಂದು ಬಿಗ್ ಸೀರೀಸ್ನೇ ಆಗುತ್ತೆ. ನವಂಬರ್ 14ನೇ ತಾರೀಕು ಸ್ಟಾರ್ಟ್ ಆಯಿತು ಅಂದರೆ ಡಿಸೆಂಬರ್ 19ನೇ ತಾರೀಕು ಆಲ್ಮೋಸ್ಟ್ 1 ತಿಂಗಳಿಗಿನ್ನ ಜಾಸ್ತಿ ನಡೆಯುವಂಥ ರೆಡ್ ಬಾಲ್ ಆ್ಯಂಡ್ ವೈಟ್ ಬಾಲ್ ಸೀರೀಸ್ ಆಗುತ್ತೆ ಇದು. ಸೊ ಇಲ್ಲೊಂದು 3 ಮ್ಯಾಚು, ಅಲ್ಲೊಂದು 3 ಮ್ಯಾಚು ಅಂತಂದರೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾನ ನಾವು ಟೋಟಲಾಗೆ ಅಂದರೆ ಮ್ಯಾಕ್ಸಿಮಮ್ ಹೇಳ್ತಾ ಇರೋವಂಥದ್ದು. ಬೇಕಾದ್ರೆ ಮಿಸ್ಔಟ್ ಆದರೂ ಆಗ್ಬೋದು, ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಒಟ್ಟಲ್ಲಿ ಒಂದು 6 ಮ್ಯಾಚು ಈ ಕ್ಯಾಲೆಂಡರ್ ಇಯರಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾನ ನೋಡ್ಬೋದು ಅಷ್ಟೇ. ಅದು ODI ಮ್ಯಾಚ್ಗಳಲ್ಲಿ. ಅದು ಬಿಡ್ತು ಅಂದರೆ 6 ದಿನ ನೋಡ್ಬೋದು ಅಂತ ಅನ್ಕೊಳ್ಳಿ. ಅದು ಬಿಡ್ತು ಅಂದರೆ ಎಲ್ಲೂ ಕೂಡ ನೋಡೋಕ್ಕಾಗಲ್ಲ. ಇದಿಷ್ಟು ಈ ವರ್ಷ ಫಿಕ್ಸ್ ಆಗಿರುವಂಥ ಸ್ಕೆಡ್ಯೂಲು. ಒಟ್ಟಿನಲ್ಲಿ ಆಗಸ್ಟ್ ತಿಂಗಳು ಇವಾಗ ಖಾಲಿ ಹೊಡಿತಾ ಇದೆ. ಇದಾದಮೇಲೆ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳಂತೂ ಇದೆ. ನೋಡೋಣ ಏನೇನಾಗುತ್ತೆ ಅಂತ ಎಲ್ಲ ಸೀರೀಸ್ಗಳನ್ನು ಕೂಡ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.